పాలనే దేవా రావణలో కైకవీరా దేవా రావణలో కైకవీరా లంకాది పాలనే దేవా రావణలో కైకవీరా నాకారి సన్నుత పోకారి సేవిత నాకారి సన్నుత పోకారి సేవిత రావణ సంరక్షణ రావణ దేవాది దేవా రావణలో కైకవీరా రావణలో కైకవీరా రావణలో కైకవీరా రావణ సార్వభౌమకి జై పరాగ్ రావణ సార్వభౌమకి జై పరాగ్ రావణ సార్వభౌమకి జై పరాగ్ ರಾಸ್ತಾ ಪ್ರಭು ಹಿಮಶೈಲದಲ್ಲಿ ವಾಯು ಭಕ್ಷಳನಾಗಿ ಪ್ರಾಸ್ತ ಹಿಮಶೈಲದಲ್ಲಿ ವಾಯು ಭಕ್ಷಳನಾಗಿ ಮೃತ್ಯುಂಜಯನ ಕುರಿತು ನತ್ತ ಪಸ್ಗಳನ್ನು ಧಾರೆ ಎರೆದು ಆ ಪ್ರಾಸ್ತ ಅಷ್ಟದಿಕ್ಪಾಲಕ ಗರುಡ ಗಂಧರ್ವರ ಅಷ್ಟದಿಕ್ಪಾಲಕ ಗರುಡ ಗಂಧರ್ವರ ಸುರಯಕ್ಷ ರಾಕ್ಷಸರನ್ನು ಹಿಂಸಿಸಿ ಈ ಲೋಕದ ಜಯಸ್ತಂಭವನ್ನು ನಾಟಿಸಿದ ಈ ರಾವಣೇಶ್ವರ ಬಲಂಬಳೆರೆ ಭುವನ ಭೀಕರ ಬಲಂಬಳೆರೆ ಭುವನ ಭೀಕರ ಅಲೆರೆ ಮಗಲ ಭಾರತ ಮರೆವ ಪ್ರಬಲ ಮಗಲ ಜಯಿಸುವೆನ ಅಲೆರೆ ಮಗಲ ಭಾರತ ಮರೆವ ಪ್ರಬಲ ಮಗಲ ಜಯಿಸುವೆನ ಸಾರೆ ಹೋಗಿ ಸಿರವನ ತರೆದು ಸಾರೆ ಹೋಗಿ ಸಿರವನ ತರೆದು ರಾತ ಮರರ ಕೈ ಸರಿ ಬಿಡುವೆ ಬಲ್ಲಂಬಳೆರೆ ಭುವನ ಭೀಕರ ಬಲ್ಲಂಬಳೆರೆ ಭುವನ ಭೀಕರ ರಾಸ್ತ ಚೋರನೆಮ್ಮನ ಕೋರೆ ಬದುಕೋರೆ ಘೋರ ಭೀಕರ ಕಾರವ ನೋಡು ಚೋರನೆಮ್ಮನ ಕೋರೆ ಬದುಕೋರೆ ಘೋರ ಭೀಕರ ಕಾರವ ನೋಡು ಅನವಲದಿ ಚಲನೆ ಅನವಲದಿ ಚಲಚಲನೆ ಪಲಾಯದಿಂದಲೇ ಜಯಿಸುವೆ ನಾಂ ಬಳ್ಳಂಬಳೆರೆ ಭುವನ ಭೀಕರ ಬಳ್ಳಂಬಳೆರೆ ಭುವನ ಭೀಕರ ಬಳ್ಳಂಬಳೆರೆ ಬಳ್ಳಂಬಳೆರೆ ಭುವನ ಭೀಕರ ರಾಸ್ತ ಸ್ವರ ಕಿನ್ನರ ಕೆಂಪರಸ ಸಿದ್ಧ ಸಾಧ ವಿದ್ಯಾಧರೆಲ್ಲರನ್ನು ನನ್ನ ಭುಜಬಲದ ಪರಾಕ್ರಮ ಜಯಿಸಿ ಸ್ವರ್ಗ ಮಚ್ಚ ಪಾತಾಳಗಳನ್ನು ಏಕ ಚಕ್ರಾಧಿಪತಿಗಳನ್ನು ಮಾಡಿಕೊಂಡು ಆಳುತ್ತಿರುವ ಈ ರಾಣ ಸರ್ವನಿಗೆ ಏನು ಕಳವಳ ಆಗುತ್ತಿರುವುದಲ್ಲ ಅಲ್ಲದೆ ಜನಸ್ಥಾನದಲ್ಲಿರಿಸಿದ ಅಪರಾಧಿಗಳು ಸೇರಿದ್ದು ತಿಳಿದಲ್ಲ ಚಕ್ರದಾಗೆ ತಿಳಿಸು ಮಹಾಪ್ರಭು ನಾಮಿಸುವೆನು ಮಹಾಪ್ರಭು ರಾತ ಸುರದನೋ ಸುರಾದಿರಾದರ ಧರುಣಿಗೆ ಕೊಟ್ಟಿ ದಾರುಯ ನಾಪಿಗೆ ಸಿಲ್ಕಿ ಸಿಲ್ಕಿ ಮಹಾಪ್ರಭು ರಾತ ಕಾಲನ ಸೋಲದಳಗುತ್ತೆ ಕಾಲನ ಸೋಲದಳಗಿಕ್ಕುತ್ತೆ ಜಗಂಗಳು ಬಾಧಿಸುತ್ತಿರ್ಪ ದಶಶುರಂಗೆಗೆ ಕಳಮಳ ಒಪ್ಪುದೇ ಮಹಾಪ್ರಭು ರಾತ ಅಜಯರಿಗೆ ಅಜಯರಾಗಿ ಮೃತ್ಯುಗೆ ಮೃತ್ಯಾಗಿರು ನಿಮಗೆ ಕಳಬಳವೆಂದರೇನು? ಅದಲ್ಲದೆ ಜನಸ್ಥಾನದಲ್ಲಿದ್ದ ಕರಾದಿಗಳು ಇಂದ್ರಾದಿಗಳನ್ನು ಜಯಿಸಿದ್ದಾರೆ. ಏನು ಕರಾದಿಗಳು ಇಂದ್ರಾದಿಗಳಿದ್ದಾರೆ? ಹೌದು ಮಹಾಪ್ರಭು. ಬಲ ಬಹಳ ಸಂತೋಷ ರಾಸ್ತ. ಇಂತಹ ಸಂತೋಷ ಸಮಯದಲ್ಲಿ ರಾಜನರ್ತಕಿಯನ್ನು ಬರಮಾಡು, ಆನಂದದಿಂದ ಕಾಲ ಕಳೆಯೋಣ. ಅಪ್ಪಣೆಯಾಗಲಿ ಮಹಾಪ್ರಭು. ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ
ನಟಿಯೇ ನಾಟ್ಯವನ್ನು ನೀನಾಡುವ ನಟಿಯೇ ನಾಟ್ಯವನ್ನು ನೀನಾಡುವ ನಿನ್ನ ನಾಟ್ಯವನ್ನು ಫಲ ಫಲ ನಟಿಯೇ ನಾಟ್ಯವನ್ನು ನಿನ್ನ ನೋಟ ಕಣ್ಣಿನ ನಿನ್ನ ನೋಟ ಕಣ್ಣಿನ ನಿನ್ನ ನೋಟ ನಾದಕ್ಕೆ ನುಡಿಯುವುದು ತಾಳವಿದು ಹೆಜ್ಜೆಯ ನಾದಕ್ಕೆ ನುಡಿಯುವುದು ತಾಳವಿದು ನಟಿಯೇ ನಾಟ್ಯವನ್ನು ನೀನಾಡುವ ನಾಟ್ಯವನ್ನು ಸಾಧಿಕರು ಬಾ ನಟಿಯೇ ನಾಟ್ಯವನ್ನು ನೀನಾಡುವ ಭೀಷಣ ಫಲ ಫಲ ಬಲ ಬಲ ಬಹಳ ಸಂತೋಷ. ಬೇಗನೆ ಬಾರಮಣಿ ನಾಟ್ಯದ ಸುಂದರಿ ಬೇಗನೆ ಬಾರಮಣಿ ನಿನ್ನಯ ನಾಟ್ಯವಿಂದು ಆನಂದವಾಯಿತೆ ನಾಟ್ಯದ ಸುಂದರಿ ನಿನ್ನ ನಡುವ ಕಂಡು ತಾನೆ ಬಳ್ಳಿ ಬಳಕಿತು ನಿನ್ನ ತುಟಿಯ ನಗುವಿನಿಂದ ನಾಚಿ ಹೋಯಿತು ಫಲ ಫಲ ಬಲ ಬಲ ನಿನ್ನ ನಡುವ ಕಂಡು ತಾನೆ ಬಳ್ಳಿ ಬಳಕಿತು ನಿನ್ನ ತುಟಿಯ ನಗುವಿನಿಂದ ನಾಚಿ ಹೋಯಿತು ಈ ನನ್ನ ರಾಗವು ನಿನ್ನದೇ ನಾಟ್ಯವು ಫಲ ಫಲ ಈ ನನ್ನ ರಾಗವು ನಿನ್ನದೇ ನಾಟ್ಯವು ಹೃದಯವ ತುಂಬಿ ಎಂದು ಆಡುತ್ತಿರುವೆನು ಹೃದಯವ ತುಂಬಿ ಎಂದು ಆಡುತ್ತಿರುವೆನು ನಟಿಯೇ ನಾಟ್ಯವನ್ನು ನೀನಾಡುವ ನಟಿಯೇ ನಾಟ್ಯವನ್ನು ನೀನಾಡುವ ನೀನಾಡುವ ಪ್ರಾಸ್ತ ಈ ಮಹಾಪ್ರಭು. ರಾಜನಾಥಕ್ಕೆ ತಕ್ಕದ ಬಹುಮಾನ ಕೊಟ್ಟು ಕಳಿಸು. ಅಪ್ಪಣಾಗಲಿ ಮಹಾಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ. ಪ್ರಾಸ್ತ ಏನಿದೆ ಆಚಾರ್ಯ? ಮಹಾಪ್ರಭು ತಂಗಿಯವರಾದ ಶೂರ್ಪನಖಾ ದೇವರ ರೋಧಿಸ್ತಾ ಬರ್ತಿರುವರು. ಪ್ರಾಸ್ತ ಆಕೆಯನ್ನು ಜಾಗ್ರತೆಗೆ ಬರಮಾಡು. ಅಣ್ಣ ಅನ್ನವೇನು ಮಾಡಲೇನ ನನ್ನ ಮೋಗ ಮೈದರಲ್ಲ. ಅನ್ನವೇನು
ಕೆಟ್ಟನು ಈ ಅವಮಾನವನ್ನು ಹೇಗೆ ತಂಗಿ ನಿನ್ನೆ ಪರಿಭಂಗಪಡಿಸಿದ ಕೂಳನ ಎಲ್ಲ ತಂಗಿ ತಂಗಿ ಈ ಪರಿಭಂಗಪಡಿಸಿದ ಕೂಳನ ಆತನಂ ಕೊಲ್ಲದಿದ್ದರೆ ದಸಕಂಠನೆ ನನ ಇಲ್ಲ ತಂಗಿ ಪರಿಪರೆ ತೆರೆದಳು ಆದುರೊಳರ ಪರಿಪರೆ ತೆರೆದಳು ಆದುರೊಳರ ಸರಚಾಲಗಳಿಂದ ತೊಡೆದು ಈಡಾಡುವೆ ನಡೆ ನಡೆ ತಂಗಿ ಅಣ್ಣ ಹೇಳೋದನ್ನು ಕೇಳು ತಂಗಿ ನಿನ್ನನ್ನು ಈ ರೀತಿ ಅಪಮಾನ ಮಾಡಿದ ಆ ನರಾಧಮರು ಎಲ್ಲಿರುವರು ಜಾಗ್ರತೆಗೆ ತಾರು ನಡೆ ಅವರನ್ನಲ್ಲದೆ ಅವರ ವಂಶವನ್ನೇ ನಿರ್ಮಾಣ ಮಾಡುವೆನು ಅಣ್ಣ ಹೇಳೋದನ್ನು ಕೇಳು ಯಾರೋ ರಾಮ ಲಕ್ಷ್ಮಣನಂತೆ ಅಣ್ಣ ಏನು ರಾಮ ಲಕ್ಷ್ಮಣರೇ ಹೌದು ಅಣ್ಣ ಹೌದು ಆಗಲಿ ಇನ್ನು ಮುಂದಕ್ಕೆ ಹೇಳು ಏನು ಅವರ ಜೊತೆಯಲ್ಲಿ ಸೀತಾ ಸರ್ವಳೆ ಬಲೆ ಬಲೆ ತಂಗಿ ಇನ್ನ ಮುಂದಕ್ಕೆ ಹೇಳು ಇರುವರನ ಅಣ್ಣಗೆ ನಮ್ಮ ನನ್ನ ಅಣ್ಣ ಅಣ್ಣ ಏನು ಹೇಳಲಿ ನಮ್ಮ ದಂಡಕಾರಣ್ಯದಲ್ಲಿ ಯಾರೋ ರಾಮ ಲಕ್ಷ್ಮಣರಂತೆ ಓರ್ವ ತರುಣಿಯೊಡನೆ ವಾಸ ಮಾಡಿಕೊಂಡಿರುವರಣ್ಣ ಆ ಸ್ತ್ರೀಯರ ರೂಪು ಲಾವಣ್ಯವನ್ನು ನೋಡಿ ಕಿವಿಗೆ ಮೆಚ್ಚಿ ತರಲು ಹೋಗಿದ್ದಕ್ಕೆ ಆ ರಾಮನ ತಮ್ಮನಾದ ಲಕ್ಷ್ಮಣನು ನನ್ನ ಕಿವಿ ಮೂಗನ್ನು ಕೊಯ್ದು ಅವಮಾನ ಮಾಡಿಸಿದ ನಾವು ಮಾಡಲ್ಲ ಅಣ್ಣ ನಾನು ಕೆಟ್ಟನು ತಂಗಿ ಕಡಕಾಡಿನಲ್ಲಿ ಹೇಳಿ ರಾಮ ನಿಲವನೆ ನಿಲವನೆ ಗೆಲವನೆ ಕಡಕಾಡಿನಲ್ಲಿ ಹೇಳಿ ರಾಮ ನಿಲವನೆ ನಿಲವನೆ ಗೆಲವನೆ ಪರಶಿವರಮಣ ಇರುಳು ಜಯಿಸದೆ ಗಿರಿಜರಮಣನೆ ಪರಿಯ ದೇವನೇ ಪರಶಿವರಮಣ ಇರುಳು ಜಯಿಸದೆ ಗಿರಿಜರಮಣನೆ ಪರಿಯ ದೇವನೇ ನಿಮ್ಮನ ತೋರಿಸುವೆ ನಾವು ನಿರತದ ನಿಮ್ಮನ ತೋರಿಸುವೆ ನಾವು ಕಡಕಾಡಿನಲ್ಲಿ ಹೇಳಿ ರಾಮ ನಿಲವನೆ ನಿಲವನೆ ಗೆಲುವನೆ ಪ್ರಾತ ತುಳ ರಾಮನ ಶಿರವರ ಬೆರೆದು ಬರೆದ ನಿಮ್ಮನ ತೋರಿಸುವೆ ನಾವು ತುಳ ರಾಮನ ಶಿರವರ ಬೆರೆದು ಬರೆದ ನಿಮ್ಮನ ತೋರಿಸುವೆ ನಾವು ಅಳಿವನೆ ಒಳಿವನೆ ನಿಲವನೆ ಗೆಲುವನೆ ಅಳಿವನೆ ಒಳಿವನೆ ನಿಲವನೆ ಗೆಲುವನೆ ಅಳಿವನೆ ಒಳಿವನೆ ನಿಲವನೆ ಗೆಲುವನೆ ಕಡಕಾಡಿನಲ್ಲಿ ಹೇಳಿ ರಾಮ ನಿಲವನೆ ನಿಲವನೆ ಗೆಲುವನೆ ಪ್ರಾಸ್ತ ಮಹಾಪ್ರಭು ನಾನು ಪಂಚವಟಿಗೆ ಹೋಗಿ ಬರುವೆನು ಅದುವರೆಗೂ ನೀನು ರಾಜ್ಯ ಕಾರ್ಯದಲ್ಲಿ ನಿರತನಾಗಿರು ಅಪ್ಪಣಾಗಲಿ ಮಹಾಪ್ರಭು ಅವರಾದ ನಾರಂಜರು ರೂಮಿನಿಂದ ಹೋಗಿ ಆ ಸೀತೆಯ ಮುಂದೆ ಸುಳಿದಾಡುತ್ತಿದ್ದರೆ ಅದನ್ನು ನೋಡಿ ಸೀತೆ ಬಯಸುವಳು ಅದನ್ನು ತರಲು ರಾಮನು ದಾರಿಗೆ ಹೋದ ಮೇಲೆ ನೀನು ಸಂದೇಶದಿಂದ ಹೋಗಿ ಆ ಸೀತೆಯನ್ನು ಸುಲಭವಾಗಿಸಬಹುದು ಅಣ್ಣ ಬಲೆ ತಂಗಿ ಬಲೆ ಒಳ್ಳೆ ಉಪಾಯವನ್ನು ಹೇಳಿದೆ ಬಲೆ ಬಲೆ ಕೂರ್ಸಲೆ ಇಂತಹ ದುರ್ಬೋಧಗಳು ಹೇಳಿ ನಮ್ಮ ಕುಲವನ್ನೇ ನಾಶ ಮಾಡುವಯ್ಯ ಸಾಕು ಬಾಯಿ ಮುಚ್ಚು ಅಣ್ಣ ಹೇಳುವನು ಕೇಳು ಸಾಕ
ಸಾಕು ನಿನ್ನ. ಕಾಮಜನಕನ ಕೊಲ್ಲಲೂತ, ಕಾಮಜನಕನ ಕೊಲ್ಲಲೂತ, ಕಾಮಿಗೆ ಪೂಜೆ ಇಡಲು ಸಾಕ ಭಾವನೆಗೆ ಹೇಳುತ್ತೆ. ಅಣ್ಣ ಕೇಳಬೇಡ ಕೇಳಬೇಡ. ಅಣ್ಣ, ಈ ಶೂರ್ಪಣಖಿಯ ಮಾತುಗಳನ್ನು ಕೇಳಬೇಡ. ಅನ್ಯಾಯವಾಗಿ ಕೆಟ್ಟು ಹೋಗಬೇಕು. ಶ್ರೀರಾಮಚಂದ್ರನೇ ಮಹಾವಿಷ್ಣು, ಲಕ್ಷ್ಮಣನೇ ಆದಿಶೇಷನು, ಸೀತಾಮಾತೆಯೇ ಭೂಲಕ್ಷ್ಮಿಯು. ಇದನ್ನರಿಯದೆ ಇಂಥ ಕಾರ್ಯವನ್ನು ಮಾಡುವುದು ನಿನಗೆ ಯುಕ್ತವಲ್ಲ. ಸಾಕು, ಸುಮ್ಮನಿರು. ಎಲ್ಲವೋ ಭೀಷಣ, ನಿನ್ನ ಧರ್ಮೋಪದೇಶವು ಸಾಕು, ನಿಲ್ಲಿಸು. ಆ ಬಡರಾಮನ ಪರಾಕ್ರಮವನ್ನು ನಾನು ಬಲ್ಲೆನು. ಮಾವನಾದ ಮಾರೀಚನೆ, ನೀನು ಹೇಮ ಸಾರಂಗ ರೂಪದಿಂದ ಪಚ್ಚವಟ್ಟಿಗೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ವಂಚಿಸಿ ಬಹುದೂರ ಸೆಳೆದುಕೊಂಡೋಗು. ಮುಂದಿನ ವಿಚಾರವನ್ನು ನಾನು ನೋಡಿಕೊಳ್ಳುವೆನು. ರಾವಣೇಂದ್ರ, ಹೇಳುವೆನು ಕೇಳು. ರಾಮರ ಮಹಿಮೆಯ ತಿಳಿಯದೆ ನೀನು ಭೂತಳದೋಳು ನಾ ಹೇಳುವೆ ಕೇಳು. ರಾಮರ ಮಹಿಮೆಯ ತಿಳಿಯದೆ ನೀನು ಭೂತಳದೋಳು ನಾ ಹೇಳುವೆ ಕೇಳು. ಆತನು ಶೂರನು ಏನೆಂದು ಹೇಳಲಿ, ಆತನು ಶೂರನು ಏನೆಂದು ಹೇಳಲಿ, ನೀತಿಯದೆಲ್ಲವೋ ದುರ್ನಡತೆ. ನೀತಿಯದೆಲ್ಲವೋ ದುರ್ನಡತೆ. ರಾಮರ ಮಹಿಮೆಯ ತಿಳಿಯದೆ ನೀನು ಭೂತಳದೊಳು ನಾ ಹೇಳುವೆ ಕೇಳು. ಸೋತು ನಾ ಬೇಡುವೆ ಈ ತರ ಕಾರ್ಯವ, ಸೋತು ನಾ ಬೇಡುವೆ ಈ ತರ ಕಾರ್ಯವ. ಈಗಲೇ ಮನದ ಯೋಚನೆಯನ್ನು ಬಿಡು, ಈಗಲೇ ಮನದ ಯೋಚನೆಯನ್ನು ಬಿಡು, ಈಗಲೇ ಮನದ ಯೋಚನೆಯನ್ನು ಬಿಡು. ರಾಮರ ಮಹಿಮೆಯ ತಿಳಿಯದೆ ನೀನು ಭೂತಳದೊಳು ನಾ ಹೇಳುವೆ ಕೇಳು. ಭೂತಳದೊಳು ನಾ ಹೇಳುವೆ ಕೇಳು. ಭೂತಳದೊಳು ನಾ ಹೇಳುವೆ ಕೇಳು. ರಾವಣೇಂದ್ರ, ಶ್ರೀರಾಮಚಂದ್ರನು ಸಾಮಾನ್ಯ ಮಾನವನೆಂದು ತಿಳಿಯಬೇಡ. ನಾನು ಹಿಂದೆ ವಿಶ್ವಾಮಿತ್ರನ ಯಾಗವನ್ನು ಕೆಡಿಸಲು ಹೋಗಿ ಆತನಿಂದ ಪರಾಜಿತನಾಗಿ ಬಂದಿರುವೆನು. ಪುನಃ ಈಗ ಹೋಗುವುದಾದರೆ ನಾನು ಹಿಂತಿರುಗಿ ಬರುವ ಹಾಗಿಲ್ಲ. ಆದುದರಿಂದ ಈ ಕಾರ್ಯವು ನನ್ನಿಂದ ಆಗದು ದೇವ. ಎಲ್ಲವ ಮಾರೀಚನೆ, ಎನ್ನಯ ಪರಾಕ್ರಮ ನೆರೆದೆ ಆ ಬಡರಾಮನಿಗೆ ಎದುರಿ ಏನೇ ಮಾತುಗಳನ್ನ ಮೂರ್ಖ. ಹೋಗವೆಯೋ ನಿನ್ನ ಶಿರಸ್ಸನ್ನು ಈಗಲಿಸಲು ಜಾಗೃತಿಗೆ ತಿಳಿಸು. ಆಹಾ, ಎಂತಹ ಕಷ್ಟವೂ ಪ್ರಾಪ್ತಿಯಾಯಿತು. ಹೋದರೆ ಶ್ರೀರಾಮನಿಂದ ಮರಣ, ಹೋಗದಿದ್ದರೆ ಈ ನೀಚನಿಂದ ಮರಣ. ಈ ನೀಚನಲ್ಲಿ ಸಾಯುವುದಕ್ಕಿಂತ ಶ್ರೀರಾಮನಲ್ಲಿ ಮಡಿದರೆ ನನಗೆ ಮೋಕ್ಷ ಉಂಟಾಗುವುದು. ಆಗಲಿ ರಾವಣೇಂದ್ರ, ಇದು ಈಗಲೇ ಹೋಗಿ ಬರುವೆನು. ಜಾಗ್ರತೆಗೆ ಓಡಿ ಬಾ. ಕರುಣಾಕರ ದೇವಾ ದೇವಾ, ಹೇ ಕರುಣಾಕರ ದೇವಾ. ಹೇ ಕರುಣಾಕರ ದೇವಾ ದೇವಾ, ಹೇ ಕರುಣಾಕರ ದೇವಾ.
ದೀನ ಜನಾವನ ದಾನವ ಮತನ ದೀನ ಜನಾವನ ದಾನವ ಮತನ ಹೇ ಕರುಣಾಕರ ದೇವಾ ದೇವಾ ಹೇ ಕರುಣಾಕರ ದೇವಾ ನಿನ್ನಯ ಚರಣವ ಗತಿಯೆಂದು ನಂಬಿದೆ ನಿನ್ನಯ ಚರಣವ ಗತಿಯೆಂದು ನಂಬಿದೆ ಅನುದಿನ ಭಜಿಪೆನು ಕಾಯು ಶ್ರೀರಾಮ ಅನುದಿನ ಭಜಿಪೆನು ಕಾಯು ಶ್ರೀರಾಮ ಪುಣ್ಯಮೂರ್ತಿ ನೀನೇ ದೇವಾ ದೇವಾ ಪುಣ್ಯಮೂರ್ತಿ ನೀನೇ ದೇವಾ ನನ್ನನ್ನು ಕಾಪಾಡು ಸ್ವಾಮಿ ಕರುಣಿಸಿ ನನ್ನನ್ನು ಕಾಪಾಡು ಸ್ವಾಮಿ ಹೇ ಕರುಣಾಕರ ದೇವಾ ದೇವಾ ಹೇ ಕರುಣಾಕರ ದೇವಾ 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 ಜಾನಕಿ ಸ್ವಾಮಿ ಈ ಮೃಗದ ಕಥೆಯನ್ನು ಹೇಳುವನು ಕೇಳು. ಸ್ವಾಮಿ ಅಲ್ಲಿ ನೋಡಿದಿರಾ ಪ್ರಿಯ? ನೋಡು ಕಾಂತ ಕಾಡಿನ ಮೃಗ ಆಡಿದನಲಿರುವೆನ. ಸ್ವಾಮಿ ಜಾನಕಿ ನೋಡು ಕಾಂತ ಕಾಡಿನ ಮೃಗ ಆಡಿದನಲಿರುವೆನ. ಪ್ರಿಯ ಜಾನಕಿ ಸ್ವಾಮಿ ಜಾನಕಿ ಆಡುತ್ತನಲಿಯುವ ಈಶ್ವರ ಮೃಗವನು. ಪ್ರಿಯ ಜಾನಕಿ ಆಡುತ್ತ ನಲಿಯುವ ಈಶ್ವರ ಮೃಗವನು. ಆಡುತ್ತ ನಲಿಯುವ ಈಶ್ವರ ಮೃಗವನು. ತಂದ ಕೊಡಿರಿ ಕೃಪೆಯುಳ್ಳಲೀಗ. ತಂದ ಕೊಡಿರಿ ಕೃಪೆಯುಳ್ಳಲೀಗ. ಕಾಡಿನ ಮೃಗ ಆಡುತ್ತ ನಲಿಯುವುದನ. ನೋಡು ಕಾಂತ. ಸ್ವಾಮಿ ಜಾನಕಿ ಕಂಡುದ ಬಯಸುವ ಚಂಡಿದೆಯನ್ನದೇ. ಕಂಡುದ ಬಯಸುವ ಚಂಡಿದೆಯನ್ನದೇ. ಕಂಡುದ ಬಯಸುವ ಚಂಡಿದೆಯನ್ನದೇ. ತಂದು ಕೊಡಿರಿ ಕೃಪೆಯುಳ್ಳಲೀಗ. ತಂದು ಕೊಡಿರಿ ಕೃಪೆಯುಳ್ಳಲೀಗ. ನೋಡು ಕಾಂತ ಕಾಡಿನ ಮೃಗ ಆಡುತ್ತನಲಿಯುವುದನ. ನೋಡು ಕಾಂತ. ಸ್ವಾಮಿ ಇಲ್ಲಿ ನೋಡಿದಿರಾ ಈ ಸ್ವರ್ಣಮಯವಾದ ಮೃಗವು ಅದೆಷ್ಟೊಂದು ಸುಂದರವಾಗಿರುವುದು. ಪ್ರಾಣೇಶ್ವರ ಆ ಜಾನಕಿ ಮೃಗವನ್ನು ಹಿಡಿದು ಕೊಡಬಲ್ಲಿರಾ ಪ್ರಭು? ಜಾನಕಿ
ಆ ಮೃಗದ ಕಥೆಯನ್ನು ಹೇಳುವೆನು ಕೇಳು. ಆಹಾ. ಕಡಿನ ಮೃಗದಿಂದ ಕೇಳು ಬರುವುದು ಕತೆ. ಕಡಿನ ಮೃಗದಿಂದ ಕೇಳು ಬರುವುದು ಕತೆ. ಸ್ವಾಮಿ ಬಯಸಬೇಡವೇ ಹಿದನಂ ಪ್ರಿಯೇ ಜಾನಕಿಯೇ. ಬಯಸಬೇಡವೇ ಹಿದನಂ ಪ್ರಿಯೇ ಜಾನಕಿಯೇ. ಕಡಿನ ಮೃಗದಿಂದ ಕೆಡು ಬರುವುದು ಕತೆ. ಜಾನಕಿ ರಾಕ್ಷಸರ ಮಾಯೆಯು ಕುಡಿದ ಕಾಡಿನೋಳ್. ರಾಕ್ಷಸರ ಮಾಯೆಯು ಕುಡಿದ ಕಾಡಿನೋಳ್. ಮೃಗಗಳ ಬಯಸುವುದು ನಿನಗೆ ತರವಲ್ಲ. ಮೃಗಗಳ ಬಯಸುವುದು ನಿನಗೆ ತರವಲ್ಲ. ಕಡಿನ ಮೃಗದಿಂದ ಕೆಡು ಬರುವುದು ಕತೆ. ಜಾನಕಿ ದರೆಯೋಳ್ ಸ್ವರ್ಣ ಮೃಗವ ಯಾರು ಕಾಣಲರಿಯ. ದರೆಯೋಳ್ ಸ್ವರ್ಣ ಮೃಗವ ಯಾರು ಕಾಣಲರಿಯ. ದರೆಯೋಳ್ ಸ್ವರ್ಣ ಮೃಗವ ಯಾರು ಕಾಣಲರಿಯಾರ್. ದರೆಯೋಳ್ ಸ್ವರ್ಣ ಮೃಗವ ಯಾರು ಕಾಣಲರಿಯಾರ್. ಇದನ್ನಂಪಿಡಿದರೆ ನಮಗೆ ಕೇಡು ಬರುವುದು ಕಾಂತಿ. ಇದನ್ನಂಪಿಡಿದರೆ ನಮಗೆ ಕೇಡು ಬರುವುದು ಕಾಂತಿ. ಕಡಿನ ಮೃಗದಿಂದ ಕೇಡು ಬರುವುದು ಕಾಂತಿ. ಕೇಡು ಬರುವುದೇ. ಜಾನಕಿ ಸ್ವಾಮಿ ಈ ಮೃಗದ ಆಸೆಯನ್ನು ಬಿಡು. ಪ್ರಪಂಚದಲ್ಲಿ ಸ್ವರ್ಣ ಮೃಗವು ಇರುವುದು ಎಲ್ಲಿಯಾದರೂ ಉಂಟೆ? ಇದು ರಾಕ್ಷಸರ ಮಾಯೆಯೇ ಇರಬಹುದು. ಇದನ್ನು ಬಯಸಬೇಡ, ಸುಮ್ಮನಿರು. ಪ್ರಾಣೇಶ್ವರ ತಂದುಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಲ್ಲವೆಂದು ಹೇಳಿಬಿಡಿ ಸ್ವಾಮಿ. ಇಂತಹ ಕೋಹದ ಮಾತುಗಳೇಕೆ ಸ್ವಾಮಿ? ಜಾನಕಿ ಮನಸ್ಸಿಗೆ ಬೇಸರವನ್ನು ತಂದುಕೊಳ್ಳಬೇಡ. ಅದನ್ನು ತರಲು ಈಗಲೇ ಹೊರಡುವೆನು. ಒಂದು ವೇಳೆ ಸಿಕ್ಕದಿದ್ದರೆ ಅದರ ಚರ್ಮವನ್ನಾದರೂ ತಂದುಕೊಡುವೆನು. ಆಹಾ, ಹಾಗೆ ಆಗಲಿ ಪ್ರಾಣೇಶ್ವರ. ಬೇಗನೆ ಬಂದು ಬಿಡಿ ಸ್ವಾಮಿ. ಹಾಗೆಯೇ ಆಗಲಿ. ಲಕ್ಷ್ಮಣ 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 ಅಗ್ರಜ, ಸ್ತ್ರೀಯರ ಹಿಡಿದ ಹಠವನ್ನು ಬಿಡುವುದಿಲ್ಲ. ಆದ್ದರಿಂದ ಸೀತೆಯನ್ನು ಎಚ್ಚರಿಕೆಯಿಂದ ನೋಡಿಕೋ. ನಾನು ಹೋಗಿ ಬರುವೆನು. ಅಗ್ರಜ, ತಮ್ಮ ಅಪ್ಪಣೆಯಂತೆ ಆಗಲಿ. ಎಲ್ಲಿಗೆ ಹೋಗುವೆ ಒಲ್ಲ ಮೃಗವೇನೆ. ಎಲ್ಲಿಗೆ ಹೋಗುವೆ ಒಲ್ಲ ಮೃಗವೇನೆ. ಸಿಕ್ಕದ ಎಲ್ಲಿಗೆ ಅಕ್ಕರ ದಿಮ್ಮೋಮೆ. ಸಿಕ್ಕದ ಎಲ್ಲಿಗೆ ಅಕ್ಕರ ದಿಮ್ಮೋಮೆ. ಎಲ್ಲಿಗೆ ಹೋಗುವೆ ಒಲ್ಲ ಮೃಗವೇನೆ. ದಕ್ಕದು ನಿನ್ನಯ ಸಾಹಸವೋ. ದಕ್ಕದು ನಿನ್ನಯ ಸಾಹಸವೋ. ದಕ್ಕದು ನಿನ್ನಯ ಸಾಹಸವೋ. ದಕ್ಕದು ನಿನ್ನಯ ಸಾಹಸವೋ. ಎಲ್ಲಿಗೆ ಹೋಗುವೆ ಒಲ್ಲ ಮೃಗವೇನೆ. ಆಹಾ, ಈ ಮೃಗವು ನನ್ನ ಕೈಗೆ ಸಿಕ್ಕಿ ಸಿಕ್ಕದಂತೆ ಓಡಿ ಹೋಗುತ್ತಿರುವುದಲ್ಲ. ಇರಲಿ, ಇದನ್ನು ಬಾಣ ಪ್ರಯೋಗದಿಂದ ಕೊಲ್ಲುವೆನು. ಸೀತಾ ಲಕ್ಷ್ಮಣ, ಆ ಸೀತಾ ಲಕ್ಷ್ಮಣ. ಅಮ್ಮ ಜನನಿ, ಹೋಗು ಲಕ್ಷ್ಮಣ, ಬೇಗನೆ ಹೋಗಿ ನಿನ್ನ ಅಣ್ಣನಿಗೆ ಯಾವ ಅಪಾಯವು ಒದಗಿರುವುದು ಅದನ್ನು ನೋಡಿ ಬರುವನಾಗು. ಅಮ್ಮ ಜನನಿ, ಅಗ್ರಜನಿಗೆ ಅಪಾಯವೆಂದರೇನು?
ಜನನಿ, ಅಗ್ರಜನಿಗೆ ಅಪಾಯವೆಂದರೇನು? ಇದು ರಾಕ್ಷಸರ ಮಾಯೆ ಇರಬಹುದು, ನೀವು ಭಯವನ್ನು ಪಡಬೇಡಿ. ಅಯ್ಯೋ ನೀಚನೆ, ನಾನು ಎಷ್ಟು ವಿಧವಾಗಿ ಹೇಳಿದರು ನೀನು ನಿನ್ನ ಅಗ್ರಜನ ಕುಶಲತೆಯನ್ನು ನೋಡಲು ಹೋಗುವುದೇ ಇಲ್ಲವೆನ್ನುವಿಯಾ? ನೀನು ಆ ಭರತನು ಅದೆಷ್ಟೊಂದು ದಿನಗಳಿಂದಲೂ ಕಾದಿದ್ದರು. ನಿನ್ನನಿಗೆ ಅಪಾಯ ಉಂಟಾದರೆ ನಿನ್ನ ಅತ್ತಿಗೆಯು ಸುಲಭವಾಗಿ ನಿನ್ನವಳಾಗುವಳೆಂಬ ನೀಚ ಉರಿಯೋಳ್ ಕಾಸಿದ ಸರಳಿನ ತೆರದಿ, ಉರಿಯೋಳ್ ಕಾಸಿದ ಸರಳಿನ ತೆರದಿ, ಕರುಣಾಯುಧವ ನೆರೆಯೋ ತೀರ್ಪ. ಪುರುಷೋಕ್ತಿಯ ಕೇಳಲ್, ಪುರುಷೋಕ್ತಿಯ ಕೇಳಲ್, ಹರಡವೋ ಹೋಗಲಿಲ್ಲವೋ ಕಠಿಣಮಿದೆಂತೋ. ಓ ಶಿವ 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 ಶಿವ, ಲೋಕದಲ್ಲಿ ಸ್ತ್ರೀಯರ ಮತವನ್ನು ಮಾತ್ರ ತಿಳಿಯಲಾಗುವುದು. ಅದು ಹೇಗೆಂದರೆ ಔದಂಬ ರಾಣಿ ಪುಷ್ಪಾಣಿ, ಶ್ವೇತವರ್ಣಾಂಚೆ ವಾಯಸಂ, ಮಧ್ಯಪಾದೆ ಜಲಂಪೈಸೆ, ನಾರಿ ಹೃದಯ ನಪುಂಸತೆ ಎಂಬಂತೆ ಹತ್ತಿಯ ಮರದಲ್ಲಿ ಹೂವನ್ನಾದರೂ ನೋಡಬಹುದು, ನೀರಿನಲ್ಲಿ ಮೀನಿದೆ ಹೆಜ್ಜೆಯನ್ನಾದರೂ ನೋಡಬಹುದು, ಆಕಾಶದಲ್ಲಿ ಬಿಳಿಯ ಕಾಗೆಯನ್ನಾದರೂ ನೋಡಬಹುದು. ಆದರೆ ಲೋಕದಲ್ಲಿ ಮಾತ್ರ ಸ್ತ್ರೀಯರ ಮನೋಗತವನ್ನು ಮಾತ್ರ ತಿಳಿಯಲಾಗದು. ಹಾಗಲಿ ಜನನಿ, ನಾನಿನ್ನು ಹೋಗಿ ಬರುವೆನು. ಬೇಗನೆ ಬರುವನಾಗು. ಅಮ್ಮ, ಬರುತ್ತಿದ್ದೇನು. ನಾನು ಇಲ್ಲಿ ಬರೆಯುವ 3 ಸಪ್ತಋಷಿ ರೇಖೆಗಳನ್ನು ಬರೆಯುವನು. ಈ ಗೆರೆಗಳನ್ನು ಮಾತ್ರ ಮೀರಿ ನೀವು ಬರಬಾರದು. ಆಗಲಿ ಲಕ್ಷ್ಮಣ, ಬರೆಯುವನಾಗು. ಶಿವ, ಜೈ ಶಂಕರ ಸಾಂಬ ಸದಾ ಶಿವ. ದೇವದೇವದವಳ ಚಲ ಮಂದಿರ ಗಂಗಾಧರ ನಮೋ ನಮೋ. ದೇವದೇವದವಳ ಚಲ ಮಂದಿರ ಗಂಗಾಧರ ನಮೋ ನಮೋ. ದೈವತ ಲೋಕ ಸುಧಾಂಬುದೇಹಿ ಮಕರ ಲೋಕ ಶುಭಂಕರ ನಮೋ ನಮೋ. ದೈವತ ಲೋಕ ಸುಧಾಂಬುದೇಹಿ ಮಕರ ಲೋಕ ಶುಭಂಕರ ನಮೋ ನಮೋ. ಪಾಲಿತ ಕಿಂಕರ ಭುವನ ಶಂಕರ, ಪಾಲಿತ ಕಿಂಕರ ಭುವನ ಶಂಕರ, ಶಂಕರ ಪುರಾರ ನಮೋ ನಮೋ. ಹಲಹಲಕರ ಸೋಲಾಯಿತಕರ, ಹಲಹಲಕರ ಸೋಲಾಯಿತಕರ, ಶೈಲ ಸುಧಾವರ ನಮೋ ನಮೋ. ದೇವದೇವದವಳ ಚಲ ಮಂದಿರ ಗಂಗಾಧರ ನಮೋ ನಮೋ. ದೈವತ ಲೋಕ ಸುಧಾಂಬುದೇಹಿ ಮಕರ ಲೋಕ ಶುಭಂಕರ ನಮೋ ನಮೋ. ನಮೋ 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 ನಮೋ. ಜೈ ಶಂಕರ ಸಾಂಬ ಸದಾ ಶಿವ. ಭವತಿ ಭಿಕ್ಷಾಂದೇಹಿ. ಓಹೋ, ಯಾರೋ ಪೂಜ್ಯರು ಭಿಕ್ಷೆಯನ್ನು ಯಾಚಿಸುತ್ತಿರುವರಲ್ಲ, ಪೂಜ್ಯರಿಗೆ ವಂದಿಸುವೆನು. ದೇವಿ, ನಾನು ತುಂಬಾ ಹಸಿದು ಬಂದಿರುವನು, ಏನಾದರೂ ಭಿಕ್ಷೆಯನ್ನು ನೀಡಿ. ಮಹಾತ್ಮರೇ, ಈ ಕಾಡಿನಲ್ಲಿ ಅಲಿದಾಡುತ್ತಿರುವ ನಮಗೆ ನಿಮಗೆ ಭಿಕ್ಷೆಯಾಗಿ ನೀಡಲು ನನ್ನ ಬಳಿಯಲ್ಲಿ ಏನೂ ಇಲ್ಲವಲ್ಲ. ಜಂಬೂ ಫಲವು ಮಾತ್ರವೇ ಇರುವುದು, ಅದನ್ನು ನೀಡಲು ನನಗೆ ಏಕೋ ಸಂಶಯವಾಗುತ್ತಿರುವುದು ಪೂಜ್ಯರೇ. ದೇವಿ, ಸಂಶಯವೇತಕ್ಕೆ, ಅದನ್ನೇ ನೀಡಿ. ಆಗಲಿ ಪೂಜ್ಯರೇ, ನಾನೀಗಲೇ ತರುವೆನು, ಇಲ್ಲಿಯೇ ಇರಿ. ದೇವಿ, ದೇವಿ. ಪೂಜ್ಯರೇ,
ದೇವಿ, ನಾನು ಪರರ ಗೋವನ್ನು ಪ್ರವೇಶ ಮಾಡುವನಲ್ಲ, ಆದುದರಿಂದ ನೀವೇ ಹೊರಗೆ ಬಂದು ಭಿಕ್ಷೆಯನ್ನು ನೀಡಿ. ಸಾಧ್ಯವಿಲ್ಲ ಪೂಜ್ಯರೇ. ನನ್ನ ಮೈದನಾದ ಲಕ್ಷ್ಮಣನು ಸಪ್ತ ಋಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ಬರಲು ಸಾಧ್ಯವಿಲ್ಲ. ನೀವೇ ಸ್ವಲ್ಪ ಮುಂದೆ ಧಾವಿಸಿ ಭಿಕ್ಷೆಯನ್ನು ಸ್ವೀಕರಿಸುವರಾಗಿ. ದೇವಿ, ನಾನು ಬಹಳವಾಗಿ ಬಂದಿರುವೆನು. ಭಿಕ್ಷೆಯನ್ನು ನೀಡಿವರೋ ಇಲ್ಲವೋ ಹೇಳಿಬಿಡಿ, ನಾನು ಹೊರಟವನು. ಅಯ್ಯೋ, ಕೋಪಿಸಬೇಡಿ ಕೋಪಿಸಬೇಡಿ ಪೂಜ್ಯರೇ. ಇದು ನಾನೇ ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತಿರುವೆನು. ಹಾಗಾದ್ರೆ ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಇದು ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ರಾಮಚಂದ್ರ, ಜಾನಕಿ, ಇದೋ ನೋಡ ಮೌಲ ಶಕುಲಮ್ಮದಿ ಚಂದ್ರನ. ಎಲ್ಲ ಜಾನಕಿ, ಇದೋ ನೋಡು ಮೌಲ ಶಕುಲಮ್ಮದಿ ಚಂದ್ರನ. ಸೂರ್ಯ ಧೈರ್ಯ ತೇಜೋ ಚಂದ್ರನ. ಎಲ್ಲ ಜಾನಕಿ, ವಿಧ ವಿಧ ವೈಭವ ಸಂತತಿ ಸದನನ, ವಿಧ ವಿಧ ವೈಭವ ಸಂತತಿ ಸದನನ. ಕಂಗೊಳಿಪ ನನುಪಮ ಬಸವದನನ. ಎಲ್ಲ ಜಾನಕಿ, ಜಾಗ್ರತೆ ನಡೆ, ಇಲ್ಲದಿದ್ದಲ್ಲಿ ನಿನ್ನನ್ನು ಬಲಾತ್ಕರಿಸಲಾಗುವುದು. ಪ್ರಭು ರಾಮಚಂದ್ರ, ನಿನ್ನನ್ನು ನಿನ್ನ ಮಾತನ್ನು ಕೇಳದೆ ನಾನು ಕೆಟ್ಟನೆಲ್ಲ ಸ್ವಾಮಿ, ಕೆಟ್ಟನೆಲ್ಲ. ರಾಮ ಇನ್ನೆಂತು ಬಾಳ್ವೆ ರಾಮ. ರಾಮ ಇನ್ನೆಂತು ಬಾಳ್ವೆ ರಾಮ. ಜಾನಕಿ, ಇನ್ನೆಲ್ಲ ನಿನ್ನ ರಾಮನು. ನನ್ನ ಈ ಕಾಡಿನಲ್ಲಿ ರಾಮನ ಬರವನೆ ಎಂದಿಗೂ ಇಲ್ಲ. ದಶಕಂಠನ ಕೈಗೆ ಸಿಕ್ಕಿ ಸ್ವಾಮಿ ರಾಮಚಂದ್ರ. ದಶಕಂಠನ ಕೈಗೆ ಸಿಕ್ಕಿ ದಶಕಂಠನ ಕೈಗೆ ಸಿಕ್ಕಿ ರಾಮ ಇನ್ನೆಂತು ಬಾಳ್ವೆ ರಾಮ. ನಾನೆಂತು ಬಾಳ್ವೆ ರಾಮ. ಸ್ವಾಮಿ ರಾಮ ನಿನ್ನಯ ಮಾತು ಕೇಳದೆ. ರಾಮ ನಿನ್ನಯ ಮಾತು ಕೇಳದೆ ಮೋಸ ಹೋದೆನು ಕೆಟ್ಟೆನಲ್ಲ. ರಾಮ ನಿನ್ನಯ ಮಾತು ಕೇಳದೆ ಮೋಸ ಹೋದೆನು ಕೆಟ್ಟೆನಲ್ಲ. ಲಕ್ಷ್ಮಣನು ನುಡಿದ ನುಡಿಯ. ಎಲ್ಲಿ ಲಕ್ಷ್ಮಣನು ಬರುವನೆ? ಕೂಗು ಕೂಗು, ಎಷ್ಟು ಕೂಗಿದ್ರು ಬರುವುದಿಲ್ಲ. ನುಡಿದ ನುಡಿಯ. ಲಕ್ಷ್ಮಣನು ನುಡಿದ ನುಡಿಯ ತಿಳಿಯದಾಯಿತೋ. ರಾಮಚಂದ್ರ ಸ್ವಾಮಿ, ರಾಮ ಇನ್ನೆಂತು ಬಾಳ್ವೆ
ಓಹೋ, ಯಾರೋ ನನ್ನ ಮಿತ್ರರಾದ ದಶರಥ ರಾಮಾಂಕಿತವನ್ನು ಉಚ್ಚರಿಸುತ್ತಾ ರಾಮಧ್ಯಾನ ಮಾಡಿಕೊಂಡು ಬರುತ್ತಿರುವರಲ್ಲ, ಯಾರಾಗಿರಬಹುದು? ಯಾರಾದರೂ ನನ್ನನ್ನು ರಕ್ಷಿಸುವರಾಗಿ. ಕೆಲವೆಲ್ಲವೋ ನೀತನದ ರಾಕ್ಷಸನೇ, ಈ ಸ್ತ್ರೀಯನ್ನು ಏತಕ್ಕಾಗಿ ಅಪಹರಿಸಿಕೊಂಡು ಹೋಗುತ್ತಿರುವೆಯೋ ಮೂರ್ಖ? ಎಲೆ ಪಕ್ಷಿಯೇ, ಈಕೆಯು ನನ್ನ ಪತ್ನಿಯು. ಈ ವಿಚಾರವು ನಿನಗೆ ಏತಕ್ಕೆ? ಛೀ ಮೂರ್ಖನೇ, ಅಬದ್ಧವನ್ನು ನುಡಿಯಬೇಡ. ಕೆಲವೆಲ್ಲವೋ ನೀಚನೇ. ಎಲೆ ಪಕ್ಷಿರಾಜನೇ, ನಾನು ದಶರಥ ಮಹಾರಾಜರ ಸೊಸೆಯು, ಶ್ರೀರಾಮಚಂದ್ರರ ಧರ್ಮ ಪತ್ನಿಯು. ಈ ನೀಚನು ನನ್ನ ಸ್ವಾಮಿಯು ಇಲ್ಲದ ವೇಳೆಯಲ್ಲಿ ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸುವನಾಗು. ಕೆಲವೆಲ್ಲವೋ ನೀಚನದ ರಾಕ್ಷಸನೇ, ಈ ಸ್ತ್ರೀಯನ್ನು ಏತಕ್ಕಾಗಿ ಅಪಹರಿಸಿಕೊಂಡು ಹೋಗುತ್ತಿರುವೆ? ನಿನ್ನಲ್ಲಿ ಪೌರುಷವಿದ್ದರೆ ನನ್ನನ್ನು ಗೆದ್ದು ಮುಂದಕ್ಕೆ ಹೋಗು. ಎಲೆ ಪಕ್ಷಿ, ಹಾಗಾದ್ರೆ ಇದ್ದಕ್ಕೆ ನಿಲ್ಲು. ಇದ್ದಕ್ಕೆ ನಿಲ್ಲು. ನೀಚನೇ, ದುರಾತ್ಮನೇ, ಕಠೋರ ಕೂಡ ಹೇಳಿ. 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 ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ಎದ್ದೊಳನೆ ದುರಾತ್ಮನೆ ಪ್ರತಾಪಚಾರಿ ನೀನೆನೋ. ಎದ್ದೊಳನೆ ದುರಾತ್ಮನೆ ಪ್ರತಾಪಚಾರಿ ನೀನೆನೋ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನೀಚನೇ, ದುರಾತ್ಮನೇ, ಕಠೋರ ಕೂಡ ಹೇಳಿ. ನೀಚನೇ, ದುರಾತ್ಮನೇ, ಕಠೋರ ಕೂಡ ಹೇಳಿ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ಎದ್ದೊಳನೆ ದುರಾತ್ಮನೆ ಪ್ರತಾಪಚಾರಿ ನೀನೆನೋ. ಎದ್ದೊಳನೆ ದುರಾತ್ಮನೆ ಪ್ರತಾಪಚಾರಿ ನೀನೆನೋ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನೀಚ ಭಾವದಿಂದ ನಿನ್ನ ಮೋಸಗೊಳಿಸುವೆ. ಆಹಾ, ಈ ಪಕ್ಷಿಯು ಸಾಮಾನ್ಯವಾದ ಪಕ್ಷಿಯಲ್ಲ. ಇದನ್ನು ಏನಾದರೂ ಮಾಡಿ ಉಪಾಯದಿಂದಲೇ ಕೊಲ್ಲಬೇಕು. ಎಲೆ ಪಕ್ಷಿಯೇ, ನಾವಿರುವಂತಹ ಮಾಡಿದರೆ ನಿಂತು ನೋಡುವರು ಯಾರು? ಆದುದರಿಂದ ನಮ್ಮ ತಿಳಿದು ಯುದ್ಧ ಮಾಡೋಣವೇ? ಮೊದಲು ನಿನ್ನ ಪ್ರಾಣದಲ್ಲಿ ತಿಳಿಸು. ಛೀ ಮೂರ್ಖನೇ, ಮೊದಲು ನಿನ್ನ ಪ್ರಾಣದ ತಿಳಿಸೋ ಮೂರ್ಖ. ಎಲೆ ಪಕ್ಷಿಯೇ, ನನ್ನ ಪ್ರಾಣದ ನೆಲೆಯೇ ನನ್ನ ಎಡಗಾಲು ಉಂಗುಷ್ಟದಲ್ಲಿ ಇರುವುದು. ನಿನ್ನ ಪ್ರಾಣದಲ್ಲಿ ತಿಳಿಸು ಪಕ್ಷಿಯೇ. ನನ್ನ ಪ್ರಾಣದ ನನ್ನ ಬಲ ರೆಕ್ಕೆಯಲ್ಲಿ ಇರುವುದು. ಎಲೆ ಪಕ್ಷಿ, ಅಲ್ಲಿ ನೋಡು. ಶ್ರೀರಾಮಚಂದ್ರ ಕಾಪಾಡು. ಜಾನಕಿ, ನಿನ್ನನ್ನು ರಕ್ಷಿಸಲು ಈ ಪಕ್ಷಿಯು ಯಮಲೋಕವು ಸೇರಿತು. ಜಾಗ್ರತೆಗೆ ನಡೆ. ರಥವು ಸಿದ್ಧವಾಗಿರುವುದು. ಅರಮನೆಗೆ ಹೋಗೋಣ. ನನ್ನನ್ನು ರಕ್ಷಿಸಲು ಬಂದ ಪಕ್ಷಿರಾಜನಿಗೂ ಈಗ ಉಂಟಾಯಿತಲ್ಲ. ಪಕ್ಷಿರಾಜನೇ, ನನ್ನ ಸ್ವಾಮಿಯ ಬರುವ ತನಕ ನೀನು ಜೀವಂತವಾಗಿದ್ದು ಎಲ್ಲ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸಿ, ಅನಂತರ ಅವರ ಕೈಯಿಂದಲೇ ನೀನು ಸದ್ಗತಿಯನ್ನು ಹೊಂದು. ಜಾನಕಿ, ಜಾಗ್ರತೆಗೆ ನಡೆ. ರಾಮಚಂದ್ರ, ಆಹಾ, ಎಂತಹ ಪ್ರಮಾದವಾಯಿತು! ಆ ರಾಕ್ಷಸನಾದರೂ ನನ್ನ ಧ್ವನಿಯನ್ನು ಸರಿಸಿ ಸೀತಾ ಲಕ್ಷ್ಮಣ ಎಂದು ನುಡಿದು ಬಿದ್ದನು. ಈ ಧ್ವನಿಯು ಸೀತೆಗೆ ಕೇಳಿಸಿದೆಯೇ? ಇರಲಿ, ಜಾಗ್ರತೆಯಾಗಿ ಹೊರಡುವೆನು. ಲಕ್ಷ್ಮಣ, ಅಗ್ರಜ, ಲಕ್ಷ್ಮಣ, ಅಗ್ರಜ, ಇದೇನಿದು? ಪರ್ಣಶಾಲೆಯನ್ನು ಬಿಟ್ಟು ಹೇತಕ್ಕೆ ಬಂದೆ? ಅಗ್ರಜ, ಇದು ರಾಕ್ಷಸರ ಮಾಯವೆಂಬುದು ನಿನಗೆ ತಿಳಿಯಲಿಲ್ಲವೇ? ಅಗ್ರಜ, ನಿಮ್ಮ ಧ್ವನಿಯು ಮಾತೆಯವರ ಕಿವಿಗೆ ಬಿದ್ದ ಕೂಡಲೇ ಲಕ್ಷ್ಮಣ, ನಿಮ್ಮ ಅಣ್ಣನವರಿಗೆ ಏನೋ ಅಪಾಯವು ಸಂಭವಿಸಿದಂತೆ ಕಾಣುವುದು. ನೀನು ಜಾಗೃತಿಯಾಗಿ ಹೋಗಿ ನಿಮ್ಮ ಅಣ್ಣನವರಿಗೆ ಸಹಾಯವನ್ನು ಮಾಡುವುದು ಹೇಳಿದರು. ನಾನು ಎಷ್ಟೇ ವಿಧವಾಗಿ ಹೇಳಿದರೂ ನನ್ನ ಮಾತುಗಳನ್ನು ಅವರು ಕೇಳದೆ ನನ್ನನ್ನು ಅವರು ನಿಂದಿಸಿ ಆಳಿಸಿ ಮಾತನಾಡಿದರಣ್ಣ. ಆ ಮಾತುಗಳನ್ನು ಕೇಳಲಾಗದೆ ಕರ್ತವ್ಯನಾಗಿ ಇಲ್ಲಿಗೆ ಬರಲೇಬೇಕಾಯಿತು ಅಗ್ರಜ. ಲಕ್ಷ್ಮಣ, ನಡೆ ನಡೆ, ಜಾಗ್ರತೆಗೆ ನಡೆ, ಹೋಗೋಣ. ಹಾಗೆ ಆಗಲಿ, ಹೋಗೋಣ. ಸೀತಾ, ಜಾನಕಿ, ಹಾ ಜಾನಕಿ ಮನೋಹರೇ, ಹಾ ಜಾನಕಿ ಮನೋಹರೇ, ಎಲ್ಲಿರುವೆ? ಕಾನನ ಮಾಧ್ಯದಿ ಮಾನುನಿಯೋರ್ವಳೆ, ಕಾನನ ಮಾಧ್ಯದಿ ಮಾನುನಿಯೋರ್ವಳೆ. ಕಾನನ ಮಾಧ್ಯದಿ ಮಾನುನಿಯೋರ್ವಳೆ, ಕಾನನ ಮಾಧ್ಯದಿ
ಮಾನೊನೆಯೋರ್ವಳೆ ನೀನಿರುವುದು ಸರಿಯೇ ಮನೋಹರೆ ನೀನಿರುವುದು ಸರಿಯೇ ಮನೋಹರೆ ನೀನೆಲ್ಲಿಗೆ ಹೋದೆಯೇ ಮನೋಹರೆ ನೀನೆಲ್ಲಿಗೆ ಹೋದೆಯೇ ಜಾನಕಿ ಮನೋಹರೆ ಜಾನಕಿ ಹಾ ಜಾನಕಿ ಮನೋಹರೆ ಎಲ್ಲಿರು ಪರಸಾರಂಗವ ತರಲಾರದವನೆಂದು ಪರಸಾರಂಗವ ತರಲಾರದವನೆಂದು ವರಸಾರಂಗವ ತರಲಾರದವನೆಂದು ವರಸಾರಂಗವ ತರಲಾರದವನೆಂದು ತರುಣಿ ಮಣಿ ಕೋಪವೇ ಮನೋಹರೆ ತರುಣಿ ಮಣಿ ಕೋಪವೇ ಮನೋಹರೆ ನೀನೆಲ್ಲಿಗೆ ಹೋದೆಯೇ ಮನೋಹರೆ ನೀನೆಲ್ಲಿಗೆ ಹೋದೆಯೇ ಜಾನಕಿ ಮನೋಹರೆ ಜಾನಕಿ ಹಾ ಜಾನಕಿ ಮನೋಹರೆ ಪಂಬಣ್ಣದ ಮೃಗ ಬೆಂಬಿಡದೆ ಪೋದೆ ಪಂಬಣ್ಣದ ಮೃಗ ಬೆಂಬಿಡದೆ ಪೋದೆ ಪಂಬಣ್ಣದ ಮೃಗ ಬೆಂಬಿಡದೆ ಪೋದೆ ಪಂಬಣ್ಣದ ಮೃಗ ಬೆಂಬಿಡದೆ ಪೋದೆ ಅಂಬುಜದಳ ನಯನೆ ಮನೋಹರೆ ಅಂಬುಜದಳ ನಯನೆ ಮನೋಹರೆ ನೀನೆಲ್ಲಿಗೆ ಹೋದೆಯೇ ಮನೋಹರೆ ನೀನೆಲ್ಲಿಗೆ ಹೋದೆಯೇ ಜಾನಕಿ ಮನೋಹರೆ ಹಾ ಜಾನಕಿ ಮನೋಹರೆ ಎಲ್ಲಿರುವೆ ನಾನು ಎಷ್ಟು ಹೇಳಿದರೂ ಕೇಳದೆ ಅಪಾಯಕ್ಕೆ ಗುರಿಯಾದೆಯ ಲಕ್ಷ್ಮಣ ಅಗ್ರಜ ಲಕ್ಷ್ಮಣ ಯಾವ ಕಾಲದಲ್ಲಿಯೂ ನನ್ನ ಮಾತನ್ನು ಮೀರಿದಿದ್ದ ನೀನು ಈಗ ನನ್ನ ಮಾತನ್ನು ಮೀರುವುದೇ ಈಗ ಎಂತಹ ಅನಾಹುತವಾಯಿತು ನೋಡಿದೆಯ ಹೋಗಲಿ ಆ ಪಾರ್ಶ್ವದಲ್ಲಿ ಆದರೂ ಹುಡುಕೋಣ ನಡೆ ಅಗ್ರಜ ಅಗ್ರಜ ಇಲ್ಲಿ ಯಾವುದೋ ಪಕ್ಷಿಯು ಬಿದ್ದಿರುವುದು ಇದನ್ನು ನೋಡಿದರೆ ಇದರ ಶರೀರದಿಂದ ರಕ್ತವು ಹೊರಬರುತ್ತಿರುವುದು ಇದನ್ನಾದರೂ ಕೇಳಿ ತಿಳಿಯೋಣ ಅಣ್ಣ ಹೆಲೆ ಈ ಪಕ್ಷಿಯೇ ನೀನು ಯಾರು ನಿನ್ನ ಈ ಅವಸ್ಥೆಗೆ ಕಾರಣವೇನು ತಿಳಿಸು ಶ್ರೀರಾಮಚಂದ್ರ ನಿಮ್ಮ ಪತ್ನಿಯಾದ ಸೀತಾದೇವಿಯನ್ನು ರಾವಣನೆಂಬ ರಾಕ್ಷಸನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ನಾನು ಆಕೆಯನ್ನು ಬಿಡಿಸಲು ಹೋಗಿ ಇಂಥ ಕಷ್ಟಕ್ಕೆ ಗುರಿಯಾದನು. ನನ್ನ ಹೆಸರು ಜಟಾಯು ಎಂಬ ಪಕ್ಷಿಯು. ನಿಮ್ಮ ತಂದೆಯಾದ ದಶರಥ ಮಹಾರಾಜನ ಸ್ನೇಹಿತನು. ನನ್ನನ್ನು ಸ್ಮಶಾನವಿಲ್ಲದ ಜಾಗದಲ್ಲಿ ದಾನ ಸಂಸ್ಕಾರವನ್ನು ಮಾಡಿ ಮೋಕ್ಷ ದಯಪಾಲಿಸಬೇಕು ಶ್ರೀರಾಮಚಂದ್ರ. ಲಕ್ಷ್ಮಣ ಅಗ್ರಜ ಜಟಾಯಿಗೆ ದಹನ ಸಂಸ್ಕಾರಗಳನ್ನು ತೀರಿಸಿಕೊಂಡು ಆ ರಾವಣನ ನೆಲೆಯನ್ನು ಕಂಡು ಹಿಡಿಯೋಣ ನಡೆ. ಅಗ್ರಜ ಹಾಗೆ ಆಗಲಿ. ಆರಿಸಿದ ಕೋಳನ ಎನ್ನಯ ಸೀತೆಯನ್ನ ಅಪಹರಿಸಿದ ಕೋಳನ ಆತನಂ ಕೊಲ್ಲದಿದ್ದಡೆ ಇದರೆಯೋ ರಾಕ್ಷಸನಾಗಲಿ ಯಕ್ಷನಾಗಲಿ ರಾಕ್ಷಸನಾಗಲಿ ಯಕ್ಷನಾಗಲಿ ಅವನಂ ಕೊಲ್ಲದಿದ್ದಡೆ ದಶರಥನ ಉದರದಲ್ಲಿ ಜನಿಸಿ ಫಲವೇ
ಅಗ್ರಜ, ಜಟಾಯಿಗೆ ದಹನ ಸಂಸ್ಕಾರವನ್ನು ಮಾಡಿ ತೀರಿಸಿದ್ದಾಯಿತು. ಇನ್ನು ನಮ್ಮ ಮಾತೆಯಾದ ಸೀತಾದೇವಿಯನ್ನು ಕೊಂಡೊಯ್ದ ಆ ನೀಚಾರವಣ ನೆಲೆಯನ್ನು ಕಂಡುಹಿಡಿಯೋಣ, ನಡೆಯಿರಿ. ಲಕ್ಷ್ಮಣ, ಜಾಗ್ರತೆಯಾಗಿ ನಡೆ, ಹೋಗೋಣ. ಹಾಗೆ ಆಗಲಿ, ಬನ್ನಿ. ತೋರೆ ಸುಂದರ ಕಾರೆ ಪರಮ ದಯಾ ಕರೆ ಪರಗುಣ ಬಾಸೋರೆ ಝರಕೆ ಮನೋಹರೆ ಪರಮ ದಯಾ ಕರೆ ಪರಗುಣ ಬಾಸೋರೆ ಪ್ರೇಮ ಜಾಯೆ ಶೋಭಾ ಮುಖಿಯೇ ಪ್ರೇಮ ಜಾಯೆ ಶೋಭಾ ಮುಖಿಯೇ ಶುಭಕಾಯೆ जानकी जानकी मनोहरे हा जानकी मनोहरे ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುವೆ ಜನಕ್ಕೆ ಮನೋಹರ ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುವೆ ಬಾಳಲಿ ಬಾಳಲಿ ಮನ ಸೋತೆರೋ ಪ್ರಿಯೆ ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುತ್ತೆ ಜಾನಕಿ ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುತ್ತೆ ಬಾಳಲಿ ಬಾಳಲಿ ಮನ ಸೋತೆ ರೋಪೆಯೇ ಬಾಳಲಿ ಬಾಳಲಿ ಮನ ಸೋತೆ ರೋಪೆಯೇ ಪ್ರೇಮ ಜಾಯೆ ಶೋಭಾ ಮುಖಿಯೇ ಪ್ರೇಮ ಜಾಯೆ ಶೋಭಾ ಮುಖಿಯೇ ಶುಭಕಾಯೆ जानकी जानकी प्रिय मनोहर हा जानकी मनोहर ಚೇತರಿಸಿಕೊಳ್ಳಬೇಕು ಸಿದ್ಧಿಸದಿರೋ ಅಗ್ರಜ ಚಿಂತಿಸದಿರೋ ಅಗ್ರಜ ವಿಧಿ ನಿಯಮವನು ಮೀರಲಾಗದೋ ಅಗ್ರಜ ಅಕಟ ಇದು ಗುಡವು ಯಮಗೆ ಅಕಟ ಇದು ಬಿಡವು ಎಮಗೆ ಎಂದಿಗೆ ವಿಮೋಚಿಸುವುದು ಕಾಣೆ ಅಗ್ರಜ ಚೇತರಿಸಿಕೊಳ್ಳಬೇಕು ವಿಧಿ ನಿಯಮ ಮೀರಲು ಅಸಾಧ್ಯವು ಸೀತಾಮಾತೆಯನ್ನು ಅಪರಿಸರವನ್ನು ಸಬರಿಸಲೇಬೇಕು ಅನುಜ ಲಕ್ಷ್ಮಣ ಈ ಪಂಪಾ ಸರೋವರವನ್ನು ನೋಡಿದೆಯಾ ಎಷ್ಟೊಂದು ಮನೋಹರವಾಗಿರುವುದು ಇಲ್ಲಿ ಪಿತೃಗಳಿಗೆ ತರ್ಪಣವನ್ನು ತೀರಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ ಅಪ್ಪಣೆ ಅಂತ ಇಲ್ಲಿ ಹೋಗೋಣ ನಡೆಯಿರಿ ಆ ಜಾನಕಿ ಮನೋಹರೇ ಎಲ್ಲಿರುವೆ ಖಗ ಮೃಗಗಳ ತತೆ ಪಶಳದಳೋ ಸೀತೆ ಖಗ ಮೃಗಗಳ ತತೆ ಪಶಳದಳೋ ಸೀತೆ ಧನುಜರ ಮಾಯಗೆ ತಿಲಕೆ ದಳೋ ಪ್ರಿಯೆ ಆ ಜಾನಕಿ ಮನೋಹರ ಧನುಜರ ಮಾಯಗೆ ತಿಲಕೆ ದಳೋ ಪ್ರಿಯೆ ನಿರ್ಭಾಗ್ಯ ನಾನಾದೆ ಘೋರ ಕಾನನದೊಳು ನಿರ್ಭಾಗ್ಯ ನಾನಾದೆ ಘೋರ ಕಾನನದೊಳು ಪರಿ ಪರಿ ವೇದದಲ್ಲಿ ಬಳಲಿದೆನೋ ಪರಿ ಪರಿ ವೇದದಲ್ಲಿ ಬಳಲಿದೆನೋ
ಖಗ ಮೃಗಗಳ ತದೆ ವಶಳದಳೋ ಸೀತೆ ಜಾನಕಿ ಮನೋಹರ ಜಾನಕಿ ಮನೋಹರ ಎಲ್ಲಿರುವೆ ಮನೋವ್ಯತಿಗೇನು ನಾ ಯಾತರ ಸಖಿಸಲೆ ಮನೋವ್ಯತಿಗೇನು ನಾ ಯಾತರ ಸಖಿಸಲೆ ವಿಧಿಯ ಭಯನ ಏನೆಂದು ಪೇಳಲೆ ವಿಧಿಯ ಭಯನ ಏನೆಂದು ಪೇಳಲೆ ನಿರ್ಭಾಗ್ಯ ನಾನಾದೆ ಘೋರಕ ನನ್ನದೊಳು ನಿರ್ಭಾಗ್ಯ ನಾನಾದೆ ಘೋರಕ ನನ್ನದೊಳು ಪರಿ ಪರಿ ವೇದದಲ್ಲಿ ಬಳಲಿದೆನೋ ಪರಿ ಪರಿ ವೇದದಲ್ಲಿ ಬಳಲಿದೆನೋ ಖಗ ಮೃಗಗಳ ತದೆ ವಶಳದಳೋ ಸೀತೆ ಜಾನಕಿ ಪ್ರಿಯ ಮನೋಹರ ಜಾನಕಿ ಮನೋಹರ ಎಲ್ಲಿರುವೆ ತೋರೆ ಸುಂದರ ಕಾರೆ ಪರಮಧಯ ಕರೆ ಪರಗುಣ ಬಾಸೋರೆ ಜಾನಕಿ ಮನೋಹರ ಎಲ್ಲಿರುವೆ ಪರಮಧಯ ಕರೆ ಪರಗುಣ ಬಾಸೋರೆ ಪ್ರೇಮ ಜಾಯೆ ಶೋಭಾ ಮುಖಿಯೇ ಪ್ರೇಮ ಜಾಯೆ ಶೋಭಾ ಮುಖಿಯೇ ಶುಭಕಾಯೆ ಜಾನಕಿ ಜಾನಕಿ ಮನೋಹರ ಜಾನಕಿ ಮನೋಹರ ಎಲ್ಲಿರುವೆ ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುತ್ತೆ ಜಾನಕಿ ಮನೋಹರ ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುತ್ತೆ ಬಳಲಿ ಬಳಲಿ ಮನ ಸೋತೆ ಹೇರೋ ಪ್ರಿಯೆ ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುತ್ತೆ ಜಾನಕಿ ಅನುದಿನದೊಳು ನಿನ್ನ ಮನದಲ್ಲಿ ಸ್ಮರಿಸುತ್ತೆ ಬಳಲಿ ಬಳಲಿ ಮನ ಸೋತೆ ಹೇರೋ ಪ್ರಿಯೆ ಬಳಲಿ ಬಳಲಿ ಮನ ಸೋತೆ ಹೇರೋ ಪ್ರಿಯೆ ಪ್ರೇಮ ಜಾಯೆ ಶೋಭಾ ಮುಖಿಯೇ ಪ್ರೇಮ ಜಾಯೆ ಶೋಭಾ ಮುಖಿಯೇ ಶುಭಕಾಯೆ ಜಾನಕಿ ಜಾನಕಿ ಪ್ರಿಯ ಮನೋಹರ ಜಾನಕಿ ಮನೋಹರ ಎಲ್ಲಿರುವೆ ಚೇತರಿಸಿಕೊಳ್ಳಬೇಕು ಸಿದ್ಧಿಸದಿರೋ ಅಗ್ರಜ ಚಿಂತಿಸದಿರೋ ಅಗ್ರಜ ವಿಧಿ ನಿಯಮವನ ಮೀರಲಾಗದೋ ಅಗ್ರಜ ಅಕಟ ಇದು ಗುಡವು ಯಮಗೆ ಅಕಟ ಇದು ಬಿಡವು ಎಮಗೆ ಎಂದಿಗೆ ವಿಮೋಚಿಸುವುದು ಕಾಣೆ ಅಗ್ರಜ
ಚೇತರಿಸಿಕೊಳ್ಳಬೇಕು. ವಿಧಿ ನಿಯಮ ಮೀರಲು ಅಸಾಧ್ಯವು. ಸೀತಾಮಾತೆಯನ್ನು ಅಪರಿಸರವನ್ನು ಸಂಹರಿಸಲೇಬೇಕು. ಅನುಜ, ಲಕ್ಷ್ಮಣ, ಈ ಪಂಪಾ ಸರೋವರವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು. ಇಲ್ಲಿ ಪಿತೃಗಳಿಗೆ ತರ್ಪಣವನ್ನು ತೀರಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ. ಅಪ್ಪಣೆ ಅಂತ ಇಲ್ಲಿ ಹೋಗೋಣ, ನಡೆಯಿರಿ. ಆ ಜಾನಕಿ ಮನೋಹರೇ ಎಲ್ಲಿರುವೆ? ಖಗ ಮೃಗಗಳ ತದೆ ಪಚಳದಳೋ ಸೀತೆ, ಖಗ ಮೃಗಗಳ ತದೆ ಪಚಳದಳೋ ಸೀತೆ, ಧನುಜರ ಮಾಯಗೆ ತಿಲಕೆ ದಳೋ ಪ್ರಿಯೆ. ಆ ಜಾನಕಿ ಮನೋಹರೇ, ಧನುಜರ ಮಾಯಗೆ ತಿಲಕೆ ದಳೋ ಪ್ರಿಯೆ, ನಿರ್ಭಾಗ್ಯ ನಾನಾದೆ ಗೋರಕ ನನ್ನದೊಳು, ನಿರ್ಭಾಗ್ಯ ನಾನಾದೆ ಗೋರಕ ನನ್ನದೊಳು, ಪರಿ ಪರಿ ವೇದದಲ್ಲಿ ಬಳಲಿದೆನೋ, ಪರಿ ಪರಿ ವೇದದಲ್ಲಿ ಬಳಲಿದೆನೋ, ಖಗ ಮೃಗಗಳ ತದೆ ವಶಳದಳೋ ಸೀತೆ, ಜಾನಕಿ ಮನೋಹರೇ. ಆ ಜಾನಕಿ ಮನೋಹರೇ ಎಲ್ಲಿರುವೆ? ಮನೋವ್ಯತಿಗೇನು ನಾ ಯಾತರ ಸಹಿಸಲೆ, ಮನೋವ್ಯತಿಗೇನು ನಾ ಯಾತರ ಸಹಿಸಲೆ, ವಿಧಿಯ ಭಯನ ಏನೆಂದು ಪೇಳಲೆ, ವಿಧಿಯ ಭಯನ ಏನೆಂದು ಪೇಳಲೆ, ನಿರ್ಭಾಗ್ಯ ನಾನಾದೆ ಗೋರಕ ನನ್ನದೊಳು, ನಿರ್ಭಾಗ್ಯ ನಾನಾದೆ ಗೋರಕ ನನ್ನದೊಳು, ಪರಿ ಪರಿ ವೇದದಲ್ಲಿ ಬಳಲಿದೆನೋ, ಪರಿ ಪರಿ ವೇದದಲ್ಲಿ ಬಳಲಿದೆನೋ, ಖಗ ಮೃಗಗಳ ತದೆ ವಶಳದಳೋ ಸೀತೆ, ಜಾನಕಿ ಪ್ರಿಯೆ ಮನೋಹರೇ. ಆ ಜಾನಕಿ ಮನೋಹರೇ ಎಲ್ಲಿರುವೆ? ಎಲ್ಲಿರ್ಪಳೋ ಮಾತೆ, ಎಲ್ಲಿರ್ಪಳೋ ಜಾತೆ, ಎಲ್ಲಿರ್ಪಳೋ ಮಾತೆ, ಎಲ್ಲಿರ್ಪಳೋ ಜಾತೆ, ಎಲ್ಲಿ ಕಾಟಕ್ಕೆ ಸಿಲ್ಕೆ ನೊಂದಿರ್ಪಳೋ, ಅಡವಿಯೊಳಗೆ ಇರುವ ಮೃಗಪಕ್ಷಿಗಳಲ್ಲಿವೋ, ಅಡವಿಯೊಳಗೆ ಇರುವ ಮೃಗಪಕ್ಷಿಗಳಲ್ಲಿವೋ, ಕಾಣಿರಲಮ್ಮಯ ಪೂಜಾತೆಯ, ಕಾಣಿರಲಮ್ಮಯ ಪೂಜಾತೆಯ, ಎಲ್ಲಿರ್ಪಳೋ ಮಾತೆ, ಎಲ್ಲಿರ್ಪಳೋ ಜಾತೆ, ಎಲ್ಲಿ ಕಾಟಕ್ಕೆ ಸಿಲ್ಕೆ ನೊಂದಿರ್ಪಳೋ. ಅಮ್ಮ ಮತ್ತೆ ಎಲ್ಲಿರುವೆ ಅಮ್ಮ?